ಎಕ್ಸ್ಕ್ಲೂಸಿವ್ ಇದು. ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಯಿತು ಇಡಿ ಎನ್ಫೋರ್ಸ್ ಡಿಪಾರ್ಟ್ಮೆಂಟ್. ಬುರುಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋದಕ್ಕೆ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇಡಿ ಕಣ್ಣಿಟ್ಟಿದೆ. ಎಲ್ಲರೂ ಹೇಳುವಂತ ಸಾಮಾನ್ಯ ಆರೋಪ ಏನು ಕೇಳಿದ್ರೆ, ಈ ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಹೊರ ದೇಶಗಳಿಂದ ಫಂಡ್ ಮಾಡಿದ್ದಾರೆ. ಕೆಲವು ಮಿಷನರಿಗಳು ಇದರಲ್ಲಿ ಕೈವಾಡವನ್ನ ಬೀರಿದಾವೆ ಎನ್ನುವ ಆರೋಪದ ಹಿನ್ನೆಲೆ ಇಡಿ ಅಧಿಕಾರಿಗಳು ಈಗ ಇದರ ತನಿಖೆ ಮಾಡೋದಕ್ಕೆ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆಗಿದೆ ಧರ್ಮಸ್ಥಳಕ್ಕೆ. ಈಗ ಈ ತಲೆಬುರುಡೆ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ಗೆ ವಿದೇಶಿ ಫಂಡ್ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲಿ ಇಡಿ ಈಗ ಎಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ, ಹೊರಗೆಳೆಯೋದಕ್ಕೆ ಇಡಿ ಎಂಟ್ರಿ ಆಗಿದೆ. ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಈಗ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಅಸಲಿ ಹಣಕಾಸಿನ ವಿಚಾರದ ಮುಖವಾಡವನ್ನು ತೆರೆದಿಡುವುದಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ವಿದೇಶಿ ಕೈಗಳಿಂದ, ಕಾಣದ ಕೈಗಳಿಂದ ಈ ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿದೆ ಅನ್ನೋ ಗಂಭೀರ ಆರೋಪದ ಹಿನ್ನೆಲೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಬುರುಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋದಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ನಾವು ಹೇಳಿದ್ವಿ, ವಿದೇಶಿ ಮೂಲಗಳಿಂದ ಈ ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿದೆ ಅಥವಾ ಹಣ ಹರಿದು ಬಂದಿದೆ ಅನ್ನೋದನ್ನ ಹೇಳಿದ್ವಿ. ಇವರು ಕಾಲ್ಪನಿಕ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದ್ರು, ಕಾಲ್ಪನಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ರು, ಇಲ್ಲ ಸಲ್ಲದ ಕಥೆಯನ್ನ ಕಟ್ಟಿದ್ರು, ಇವರಿಗೆ ಕೈ ತುಂಬಾ ಹಣ ಕೊಟ್ಟಿದ್ರು. ಈ ಕಾರಣದಿಂದ ಅವರು ಯಾರು ಬುರುಡೆ ಗ್ಯಾಂಗ್ ಹೇಳಿದ ಹಾಗೆ ಇವರು ನಾಟಕ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು ಕಾಣದ ಕೈಗಳು. ಕಾಣದ ಕೈಗಳಿಗೆ ಹಣ ಸಂದಾಯ ಆಗಿದ್ದು ವಿದೇಶಗಳಿಂದ, ಕೆಲವು ಮಿಷನರಿಗಳಿಂದ ಹಣ ಬಂದಿದೆ ವಿದೇಶದಿಂದ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬುರುಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ಮೊದಲು ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವಿದೇಶಿ ಫಂಡಿಂಗ್ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. ಈ ವರದಿಯ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತನಿಖೆಗೆ ಇಳಿದಿದೆ ಇಡಿ. ಇಡಿ ಅಧಿಕಾರಿಗಳು ಈಗ ಈ ಹಣದ ಮೂಲವನ್ನ ಕೆದಕೋದಕ್ಕೆ, ಈ ಬುರುಡೆ ಗ್ಯಾಂಗ್ಗೆ ಬಂದಿರುವಂತಹ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಅನ್ನೋದನ್ನ ಕೆದಕೋದಕ್ಕೆ, ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಅಸಲಿ ಮುಖವಾಡ ಬಯಲಾಗುತ್ತೆ. ಕಾಣದ ಕೈಗಳಿಗೆ ಯಾರಿಂದ ಹಣ ಬಂದಿದೆ, ಹಣವನ್ನ ತೆಗೆದುಕೊಂಡು ಇವರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾಟಕ ಮಾಡಿದ್ರು. ನೂರಾರು ಹೆಣಗಳನ್ನ ಹೂತಿದ್ದೇವೆ ಅನ್ನುವ ಕಥೆಯನ್ನ ಕಟ್ಟಿದ್ರು. ಅನನ್ಯ ಭಟ್ ಇಲ್ಲದ ಹೆಸರು, ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ರು. ಯಾವುದೋ ಫೋಟೋವನ್ನ ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಇವರು ಹೆಣ ಹೂತಿದ್ದಾನೆ, ಆತನ ಕೈಯಾರ ಹೂತಿದ್ದಾನೆ ಅಂತ ಹೇಳಿದ್ರು. ಯಾರದ್ದೋ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು. ನಾನು ಈ ಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ರು. ಇದೆಲ್ಲ ಹೈಡ್ರಾಮಾ, ಇದೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಎಸ್ಐಟಿ ಅದಕ್ಕೆ ತನಿಖೆ ಮಾಡ್ತಾ ಇದ್ರೆ. ರಿಪಬ್ಲಿಕ್ ಕನ್ನಡ ಹೇಳಿತ್ತು ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತೇಳಿ ಹೇಳಿತ್ತು. ಈಗ ಈ ಆರೋಪದ ಹಿನ್ನೆಲೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿ ಆದ ನಂತರ, ನಾವಿದನ್ನ ಎಕ್ಸ್ಪೋಸ್ ಮಾಡಿ ಆದ ನಂತರ ಇಡಿ ಅಧಿಕಾರಿಗಳು ಎಸ್ ಹೌದು ವಿದೇಶಿ ಹಣ ಹರಿದು ಬಂದಿದ್ದು ನಿಜ, ಇದರ ತನಿಖೆ ಆಗಬೇಕು ಅಂತ ಹೇಳಿ ಇಡಿ ಈಗ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಫೇಮಾ ಅಡಿ ಕೇಸ್ ದಾಖಲಾಗಿದೆ. ದಾಖಲಾಗುತ್ತಾ? ಫೇಮಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ 2 ದೂರುಗಳ ಅಡಿಯಲ್ಲಿ ಇಡಿ ತನಿಖೆಯನ್ನು ಮಾಡುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಮಹಾ ಇಂಪ್ಯಾಕ್ಟ್ ಇದು. ನಾವು ನಿರಂತರವಾಗಿ ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಇವರಿಗೆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗ ಬಂತು, ಇವರು ಏನೆಲ್ಲ ಹೈಡ್ರಾಮಾ ಮಾಡಿದ್ರು, ಏನೆಲ್ಲ ಕತೆ ಕಟ್ಟಿದ್ರು, ಇವರ ಉದ್ದೇಶ ಏನಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಎಳೆ ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇದಾದ ನಂತರ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ
ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಇದು. ಒಡನಾಡಿ ಮತ್ತು ಸಂವಾದ ಎನ್ಜಿಒ ಮೇಲೆ ಇಡಿ ಕಣ್ಣಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ಎಕ್ಸ್ಕ್ಲೂಸಿವ್ ಇದು. ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಯಿತು ಇಡಿ. ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಬುರುಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋದಕ್ಕೆ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇಡಿ ಕಣ್ಣಿಟ್ಟಿದೆ. ಎಲ್ಲರೂ ಹೇಳುವಂತ ಸಾಮಾನ್ಯ ಆರೋಪ ಏನು ಕೇಳಿದ್ರೆ, ಈ ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಹೊರ ದೇಶಗಳಿಂದ ಫಂಡ್ ಮಾಡಿದ್ದಾರೆ. ಕೆಲವು ಮಿಷನರಿಗಳು ಇದರಲ್ಲಿ ಕೈವಾಡವನ್ನ ಬೀರಿದ್ದಾವೆ ಎನ್ನುವ ಆರೋಪದ ಹಿನ್ನೆಲೆ ಇಡಿ ಅಧಿಕಾರಿಗಳು ಈಗ ಇದರ ತನಿಖೆ ಮಾಡೋದಕ್ಕೆ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆಗಿದೆ ಧರ್ಮಸ್ಥಳಕ್ಕೆ. ಈಗ ಈ ತಲೆಬುರುಡೆ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ಗೆ ವಿದೇಶಿ ಫಂಡ್ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲಿ ಇಡಿ ಈಗ ಎಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ, ಹೊರಗೆಳೆಯೋದಕ್ಕೆ ಇಡಿ ಎಂಟ್ರಿ ಆಗಿದೆ. ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಈಗ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಅಸಲಿ ಹಣಕಾಸಿನ ವಿಚಾರದ ಮುಖವಾಡವನ್ನು ತೆರೆದಿಡುವುದಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ವಿದೇಶಿ ಕೈಗಳಿಂದ, ಕಾಣದ ಕೈಗಳಿಂದ ಈ ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿದೆ ಅನ್ನೋ ಗಂಭೀರ ಆರೋಪದ ಹಿನ್ನೆಲೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಬುರುಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋದಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ನಾವು ಹೇಳಿದ್ವಿ, ವಿದೇಶಿ ಮೂಲಗಳಿಂದ ಈ ಬುರುಡೆ ಗ್ಯಾಂಗ್ಗೆ ಹಣ ಸಂದಾಯ ಆಗಿದೆ ಅಥವಾ ಹಣ ಹರಿದು ಬಂದಿದೆ ಅನ್ನೋದನ್ನ ಹೇಳಿದ್ವಿ. ಇವರು ಕಾಲ್ಪನಿಕ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದ್ರು, ಕಾಲ್ಪನಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ರು, ಇಲ್ಲ ಸಲ್ಲದ ಕಥೆಯನ್ನ ಕಟ್ಟಿದ್ರು, ಇವರಿಗೆ ಕೈ ತುಂಬಾ ಹಣ ಕೊಟ್ಟಿದ್ರು. ಈ ಕಾರಣದಿಂದ ಅವರು ಯಾರು ಬುರುಡೆ ಗ್ಯಾಂಗ್ ಹೇಳಿದ ಹಾಗೆ ಇವರು ನಾಟಕ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು ಕಾಣದ ಕೈಗಳು. ಕಾಣದ ಕೈಗಳಿಗೆ ಹಣ ಸಂದಾಯ ಆಗಿದ್ದು ವಿದೇಶಗಳಿಂದ, ಕೆಲವು ಮಿಷನರಿಗಳಿಂದ ಹಣ ಬಂದಿದೆ ವಿದೇಶದಿಂದ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬುರುಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ಮೊದಲು ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವಿದೇಶಿ ಫಂಡಿಂಗ್ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. ಈ ವರದಿಯ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತನಿಖೆಗೆ ಇಳಿದಿದೆ ಇಡಿ ಅಧಿಕಾರಿಗಳು. ಈಗ ಈ ಹಣದ ಮೂಲವನ್ನ ಕೆದಕೋದಕ್ಕೆ, ಈ ಬುರುಡೆ ಗ್ಯಾಂಗ್ಗೆ ಬಂದಿರುವಂತಹ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಅನ್ನೋದನ್ನ ಕೆದಕೋದಕ್ಕೆ, ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಅಸಲಿ ಮುಖವಾಡ ಬಯಲಾಗುತ್ತೆ. ಕಾಣದ ಕೈಗಳಿಗೆ ಯಾರಿಂದ ಹಣ ಬಂದಿದೆ, ಹಣವನ್ನ ತೆಗೆದುಕೊಂಡು ಇವರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾಟಕ ಮಾಡಿದ್ರು. ನೂರಾರು ಹೆಣಗಳನ್ನ ಹೂತಿದ್ದೇವೆ ಅನ್ನುವ ಕಥೆಯನ್ನ ಕಟ್ಟಿದ್ರು. ಅನನ್ಯ ಭಟ್ ಇಲ್ಲದ ಹೆಸರು, ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ರು. ಯಾವುದೋ ಫೋಟೋವನ್ನ ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಇವರು ಹೆಣ ಹೂತಿದ್ದಾನೆ, ಆತನ ಕೈಯಾರ ಹೂತಿದ್ದಾನೆ ಅಂತ ಹೇಳಿದ್ರು. ಯಾರದ್ದೋ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು. ನಾನು ಈ ಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ರು. ಇದೆಲ್ಲ ಹೈಡ್ರಾಮಾ, ಇದೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಎಸ್ಐಟಿ ಅದಕ್ಕೆ ತನಿಖೆ ಮಾಡ್ತಾ ಇದ್ರೆ. ರಿಪಬ್ಲಿಕ್ ಕನ್ನಡ ಹೇಳಿತ್ತು ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತೇಳಿ ಹೇಳಿತ್ತು. ಈಗ ಈ ಆರೋಪದ ಹಿನ್ನೆಲೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿ ಆದ ನಂತರ, ನಾವಿದನ್ನ ಎಕ್ಸ್ಪೋಸ್ ಮಾಡಿ ಆದ ನಂತರ ಇಡಿ ಅಧಿಕಾರಿಗಳು